ಸೊ ಸಿ ಎಸ್ ಆರ್ ಬಗ್ಗೆ ನೋಡ್ತಾ ಹೋಗೋಣ. ಸಿ ಎಸ್ ಆರ್ ಅಂತ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅರ್ಥ. ಸೊ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಯಾವ ಥರ ಇಂಪಾರ್ಟೆಂಟ್ ಆಗಿದೆ, ಯಾವ ಥರ ಬೆನಿಫಿಟ್ ಇದೆ ಇದರಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ಏನು ಇದ್ರ ಮೀನಿಂಗ್ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರೆಫರ್ಸ್ ಟು ದ commitment of business organization to contribute towards the sustainable economic development while improving the quality of life of employees, local communities, society and the environment ಅಂತ ಹೇಳ್ತಾ ಇದ್ದೀವಿ. ಸೊ ಸಿ ಎಸ್ ಆರ್ ಅಂತ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಏನಿರುತ್ತೆ ಅಲ್ವಾ, ಅದು ಯಾವ ಥರ ಏನು ಮಾಡಬೇಕು ಅಂತ ಅಂದರೆ ಒಂದು ಸೈಡಲ್ಲಿ ಎಕನಾಮಿಕ್ ಡೆವಲಪ್ಮೆಂಟನ್ನು, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ ಅಲ್ವಾ. ಸೊ ಆರ್ಥಿಕ ಅಭಿವೃದ್ಧಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಅದರ ಜೊತೆಗೆ ಎಂಪ್ಲಾಯೀಸ್ ಲೈಫ್ ಸ್ಟೈಲ್ ಏನಿರುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದನ್ನೂ ಇಂಪ್ರೂವ್ ಮಾಡಬೇಕು. ಲೋಕಲ್ ಕಮ್ಯುನಿಟೀಸ್ದ ಕ್ವಾಲಿಟಿ ಆಫ್ ಲೈಫು ಮತ್ತು ಸೊಸೈಟಿನ ಕೂಡ ಎನ್ವಿರಾನ್ಮೆಂಟನ್ನು ಕೂಡ ಇಂಪ್ರೂವ್ ಮಾಡುವಂಥ ಒಂದು ಟಾರ್ಗೆಟ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತಿದ್ವಿ, ಸಿ ಎಸ್ ಆರ್ ಅಂತ ಕರಿತಾ ಇದ್ದೀವಿ. ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಸಿ ಎಸ್ ಆರ್ ಅಂತ ಅಂದರೆ ಏನು ಅಂತ. ಅರ್ನಿಂಗ್ ಪ್ರಾಫಿಟ್ ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಆರ್ಗನೈಸೇಷನ್ದು ಗೋಲ್ ಆಗಿರುತ್ತೆ ಅಲ್ವಾ, ಅದನ್ನು ಬಿಟ್ಟು ಬೇರೆ ಏನನ್ನು ಅಚೀವ್ ಮಾಡಬೇಕು. ಸೊ ಅದನ್ನು ಹೇಳುವಂಥದ್ದೇನು ಸಿ ಎಸ್ ಆರ್ ಅಂತ. ಸೊ ಅದರಲ್ಲಿ ಏನೇನು ಹೇಳ್ತಾರೆ, ಲಾನ ಒಬೇ ಮಾಡ್ತಾ ಹೋಗಬೇಕು, ಫಾಲೋ ಮಾಡ್ತಾ ಹೋಗಬೇಕು, ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು, ಸೋಷಿಯಲ್ ವೆಲ್ಫೇರ್ನ ಪ್ರಮೋಟ್ ಮಾಡ್ತಾ ಹೋಗಬೇಕು, ಅದ್ರ ಜೊತೆಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಬೇಕು, ಹೆಲ್ತ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು, ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಷನ್ ಮಾಡಬೇಕು, ಸೊಸೈಟಿನ ಡೆವಲಪ್ ಮಾಡಬೇಕು. ಸೊ ಇದೆಲ್ಲದರ ಬಗ್ಗೆ ಹೇಳುವಂಥ ಕಾನ್ಸೆಪ್ಟ್ ಯಾವುದು, ಸಿ ಎಸ್ ಆರ್. ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಿದ್ರೆ ಗೋಲ್ಸ್ ಏನೇನಿದೆ ಸಿ ಎಸ್ ಆರ್ ಅಂತ ಅಂದಮೇಲೆ ಪರ್ಟಿಕ್ಯುಲರ್ ಆಗಿ ಗೋಲ್ಸ್ ಇರುತ್ತೆ ಅಲ್ವಾ, ಏನೇನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ, ಸೋಷಿಯಲ್ ವೆಲ್ಫೇರ್ನ ಇಂಪ್ರೂವ್ ಮಾಡಬೇಕು, ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು, ಕಾರ್ಪೊರೇಟ್ ಇಮೇಜನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್, ಎಥಿಕಲ್ ವ್ಯಾಲ್ಯೂಸ್ ಅಂತ ಇರುತ್ತೆ ಅಲ್ವಾ, ಅದನ್ನ ಕೂಡ ಏನು ಮಾಡಬೇಕು, ಅವರು ಪ್ರಮೋಟ್ ಮಾಡ್ತಾ ಹೋಗಬೇಕು. ಸೊ ಕಮ್ಯುನಿಟಿ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕು. ಇದೆಲ್ಲದು ಕೂಡ ಗೋಲ್ಸ್ ಆಗಿರುತ್ತೆ. ಹಾಗಿದ್ರೆ ಬೆನಿಫಿಟ್ಸ್ ಏನೇನಿದೆ ಅಲ್ವಾ. ಸೊ ಬೆನಿಫಿಟ್ ಅಂತಂದರೆ ಬಿಸ್ನೆಸ್ಗೆ ಏನೇನಿದೆ ಅಂದರೆ ಬ್ರ್ಯಾಂಡ್ ಇಮೇಜನ್ನು ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ, ಕಸ್ಟಮರ್ ಲಾಯಲ್ಟಿನ ಏನು ಮಾಡುತ್ತೆ, ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಸೊ ಇನ್ವೆಸ್ಟರ್ನ ಬಿಸ್ನೆಸ್ ಆರ್ಗನೈಸೇಷನ್ಗೆ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ನ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಕ್ರಿಯೇಟ್ ಮಾಡುತ್ತೆ. ಬಿಸ್ನೆಸ್ ರಿಸ್ಕನ್ನು ಏನು ಮಾಡ್ತಾ ಹೋಗುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ. ಸೊ ಸಿಂಪಲ್ಲಾಗಿ ಸಿ ಎಸ್ ಆರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, please share, subscribe and comment, like for my channel. Thank you for watching. Thank you everyone.